ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಜಾನು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಮಂಗಳವಾರ ಟಿಫನ್ಗೆ ತರಕಾರಿ ಪಲಾವ್ ಮಾಡಿದ್ದೀನಿ. ನಿಮ್ಮ ಜೊತೆ ನಾನು ಯಾವ ಥರ ಪಲಾವ್ ರೆಸಿಪಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮನೇಲಿ ಏನಿರುತ್ತೋ ಆ ತರಕಾರಿನ ಬಳಸ್ಕೊಂಡು ಇವತ್ತು ಪಲಾವ್ನ ಮಾಡ್ತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಕೊಬ್ಬರಿ, ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಈಗ ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸ್ಟವ್ ಹಚ್ಚಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಜೊತೆ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ, ಸ್ಟಾರ್, ಸ್ಪೈಸಸ್ ಆಲ್ಮೋಸ್ಟ್ ಎಲ್ಲ ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ. ಓಡ್ಕಾಳು ಎಲ್ಲ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದನ್ನು ಫ್ರೈ ಮಾಡಿದ್ದಾದಮೇಲೆ ಈರುಳ್ಳಿ ಹಾಕ್ತೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು ಸ್ವಲ್ಪ ಫ್ರೈ ಆಗಾದ್ಮೇಲೆ ಟೊಮೆಟೊ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು ಒಗ್ಗರಣೆ ಮಾಡೋದಕ್ಕೂ ಮುಂಚೆ ತರಕಾರಿ ಎಲ್ಲ ಹಚ್ಚಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಒಗ್ಗರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ, ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ದೀನಿ. ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗೋದನ್ನು ಗ್ರೈಂಡ್ ಮಾಡಿಟ್ಟಿರೋ ಅಂಥ ಮಸಾಲೆ ಹಾಕ್ತೀನಿ. ಸ್ವಲ್ಪ ಕರಿಬೇವು ಬೇಕಿದ್ದರೆ ಹಾಕ್ಕೊಳ್ಳಿ. ಕರಿಬೇವು ಆಪ್ಷನಲ್ ಆಗಿರುತ್ತೆ, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸಾಸಿವೆ, ಎಣ್ಣೆ ಎಲ್ಲ ಹಾಕೋದು, ಸಾಸಿವೆ ಕರಿಬೇವು ಹಾಕೋದು ಆಪ್ಷನಲ್ ಆಗಿರುತ್ತೆ, ಬೇಕಿದ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ. ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಫ್ರೆಂಡ್ಸ್, ಮಸಾಲೆ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಮಸಾಲೆ ಐಟಮ್ ಆಗಲಿ ಮಸಾಲೆನ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಫ್ರೈ ಮಾಡುವಾಗ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ, ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ. ಇದು ಕಲರ್ ಚೆನ್ನಾಗಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಹಾಗೆ ಇರಲಿ ಅಂದರೆ ಓಕೆ. ಆದರೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಕಲರ್ ಇದೆ, ಚೆನ್ನಾಗಿ ಕಾಣ್ತಾ ಇರುತ್ತಲ್ವ, ಹಾಗಾಗಿ ಇದು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ. ಈಗ ನೋಡಿ, ರಾತ್ರಿನೇ ಬಟಾಣಿ ನೆನೆಸಿಟ್ಟಿದ್ದೆ. ಸ್ವಲ್ಪ ಕ್ಯಾಪ್ಸಿಕಮು, ಸ್ವಲ್ಪ ಬೀನ್ಸು, ಸ್ವಲ್ಪ ಕ್ಯಾರೆಟು ಮನೇಲಿತ್ತು. ಇಷ್ಟೇ ತರಕಾರಿ ಇದ್ದಿದ್ದು, ಇದನ್ನು ಹಾಕಿ ಮಾಡ್ತಾಯಿದ್ದೀನಿ. ಹಸಿ ಬಟಾಣಿ ಇದ್ರೂ ಹಾಕ್ಕೊಬೋದು, ಡಬಲ್ ಬೀನ್ಸ್ ಇದ್ರೂ ಹಾಕ್ಕೊಬೋದು, ನೌಕೋಲು, ಕಾಲಿಫ್ಲವರು, ಏನು ತರಕಾರಿ ಬೇಕೋ ಹಾಕ್ಕೊಬೋದು. ನಾನು ಮನೇಲಿ ಏನಿತ್ತು ಅದನ್ನು ಮಾತ್ರ ಹಾಕಿ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇಂಥದ್ದೇ ತರಕಾರಿ ಬೇಕು, ಅಂಥದ್ದೇ ತರಕಾರಿ ಬೇಕು ಅಂತ ಏನಿಲ್ಲ. ಬೀನ್ಸು, ಕ್ಯಾರೆಟ್ ಒಂದು ಕಂಪಲ್ಸರಿ ಹಾಕ್ಬಿಟ್ಟು ಮಿಕ್ಕಿದೆಲ್ಲ ತರಕಾರಿನೂ ಹಾಕ್ಕೊಬೋದು. ತರಕಾರಿ ಎಲ್ಲ ಹಾಕ್ಕೊಬೋದು ಅಂತ ಬೆಂಡೆಕಾಯಿ ಅದೆಲ್ಲ ಹಾಕೋಂಗಿಲ್ಲ. ಬೆಂಡೆಕಾಯಿ, ತೊಂಡೆಕಾಯಿ, ಹಾಗಲಕಾಯಿ ಅಂತೇನಾದರೂ ಹಾಕಿ ಮಾಡಿಬಿಟ್ಟಿರಾ? ನಾನು ಎಲ್ಲ ತರಕಾರಿ ಹಾಕ್ಬೋದು ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಸುಮ್ಮನೆ ಹಾಗೆ ತಮಾಷೆ ಮಾಡಿದೆ ಅಷ್ಟೇ. ಈಗ ತರಕಾರಿ ಹಾಕಿ ಸ್ವಲ್ಪ ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಮಾಡಿ ನೀರು, ಉಪ್ಪು ಹಾಕಿ ನಾನು ನೀರನ್ನು ಕುದಿಯೋಕ್ಕೆ ಬಿಡ್ತೀನಿ. ಈ ಥರ ಮಾಡಿದ್ರೆ ಒಗ್ಗರಣೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ. ಫಸ್ಟ್ ಅಕ್ಕಿ ಹಾಕ್ಬಿಟ್ಟು ಆಮೇಲೆ ನೀರು ಹಾಕಲ್ಲ, ನಾನು ನೀರು ಕುದಿಸ್ಬಿಟ್ಟೆ ಆಮೇಲೆ ಅಕ್ಕಿ ಹಾಕ್ತೀನಿ. ನಾನು ಅರ್ಧ kg ಅಕ್ಕಿಗೆ ಪಲಾವ್ನ ಮಾಡ್ತಾ ಇರೋದು. ನಾನು ಏನು ಅಳತೆ ಮಾಡಿ ಹಾಕಲ್ಲ, ಕೈ ಅಳತೆಯಲ್ಲೇ ಹಾಕೋದು. ಒಂದು ಐಡಿಯಾ ಮೇಲೆ ಹಾಕ್ತೀನಿ, ಹಂಗಾಗಿ ಕರೆಕ್ಟಾಗೇ ಬರುತ್ತೆ. ಎಲ್ಲರೂ ಅಷ್ಟೇ ಅಳತೆ ಪ್ರಕಾರ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಒಂದು ಐಡಿಯಾ ಮೇಲೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. 1 ಸಾರಿ 2 ಸಾರಿ ಕೆಟ್ಟೋದ್ರೂ 3ನೇ ಸಾರಿ ಚೆನ್ನಾಗಿ ಬರುತ್ತೆ. ನೋಡಿ, ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಮೇಲೆ 2 ಇಂಚು ನೀರು ಹಾಕಿದ್ರೆ ಕರೆಕ್ಟಾಗಿ ಆಗಿರುತ್ತೆ. ಈಗ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ಬರ್ಸ್ಕೊತೀನಿ. ಪಲಾವ್ ರೆಡಿ ಆಗುತ್ತೆ. ಅದು ಮೆಜರ್ಮೆಂಟ್ ಪ್ರಕಾರ ಮಾಡಿದ್ರೂ ಚೆನ್ನಾಗೇ ಬರುತ್ತೆ, ಆದರೆ ನಾನು ಆ ಥರ ಮಾಡಲ್ಲ. ಎಲ್ಲದಕ್ಕೂ ಅಷ್ಟೇ ಒಂದು ಐಡಿಯಾ ಮೇಲೆ ಮಾಡ್ತೀನಿ, ಚೆನ್ನಾಗೇ ಬಂದಿರುತ್ತೆ. ನೋಡಿ, 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇನ್ನು ಅದು ವಿಷಲ್ ಬರೋಷ್ಟರಲ್ಲಿ ರಾಯ್ತ ಮಾಡ್ಕೊಳ್ಬೇಕು ಅಲ್ವ, ಮೊಸರು ಬಜ್ಜಿ, ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೊಸರಿಗೆ, ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರಿಗೆ ಸ್ವಲ್ಪ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಹಚ್ಚಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ರಾಯ್ತ ರೆಡಿ ಆಗುತ್ತೆ. ಇನ್ನು ಇದಕ್ಕೆ ಪೆಪ್ಪರ್ ಪೌಡರ್, ಸಾಲ್ಟ್ ಎಲ್ಲ ಚಿಲ್ಲಿ ಪೌಡರ್ ಎಲ್ಲ ಹಾಕ್ಕೊಬೋದು ಫ್ರೆಂಡ್ಸ್. ಆದರೆ ಪಲಾವೇ ಸ್ವಲ್ಪ ಖಾರವಾಗಿರುತ್ತಲ್ವ, ಇಷ್ಟ ಹಾಕಿದ್ರೆ ಸಾಕು. ಇದಕ್ಕೆ ಪಲಾವ್ಗೆಲ್ಲ ಇಷ್ಟ ಹಾಕಿದ್ರೆ ಸಾಕಾಗುತ್ತೆ. ಪಲಾವ್ಗೆ ಮೊಸರು ಬಜ್ಜಿ ಮಾಡಿದ್ರೆ ನಾನು ಇಷ್ಟೇ ಇಂಗ್ರೀಡಿಯೆಂಟ್ಸೇ ಹಾಕಿ ಮೊಸರು ಬಜ್ಜಿನ ಮಾಡ್ತೀನಿ. ನೋಡಿ, ಅದನ್ನು ರೆಡಿ ಮಾಡೋಷ್ಟರಲ್ಲಿ ಪಲಾವ್ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೋಡಿ ಸಖತ್ತಾಗಿತ್ತು. ಈಗ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಅದ್ರ ಮೇಲೆ ಸ್ವಲ್ಪ ಮಸಾಲೆ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತೆ. ಹೀಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಇರೋ ಮಸಾಲೆ ಎಲ್ಲದಕ್ಕೂ ಈಕ್ವಲಾಗಿ ಮಸಾಲೆ ಮಿಕ್ಸ್ ಆಗುತ್ತೆ. ನಾನು ಇದೇ ಥರನೇ ಯಾವಾಗಲೂ ಪಲಾವ್ ಮಾಡೋದು. ಅಲ್ಲಿಗೂ ಇವತ್ತು ಸ್ವಲ್ಪ ಕಲರ್ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿದರೆ ಇನ್ನೂ ಚೆನ್ನಾಗಿ ಕಲರ್ ಬರ್ತಿತ್ತು. ಇನ್ನು ಸ್ವಲ್ಪ ಹಾಕಬೇಕಾಗಿತ್ತು ಅಂತ ಅನಿಸ್ತು. ರೆಡಿ ಆಯಿತು, ರೆಡಿ ಟು ಸರ್ವ್ ಹಾಕ್ಕೊಡ್ತಾಯಿದ್ದೀನಿ. ನೋಡಿ, ರಕ್ಷಾಗೆ ಅವಳಿಗೆ ಟಿಫನ್ ಕಾಲೇಜ್ಗೆ ಹೋಗೋದಕ್ಕೆ ಟಿಫನ್ ಹಾಕ್ಕೊಡ್ತಾಯಿದ್ದೀನಿ.
ಇನ್ನು ರಕ್ಷಣಾ ಹೋದ್ಲು, ಹಸ್ಬೆಂಡು ಹೋದ್ರು. ನಾನು ಸ್ವಲ್ಪ ಟಿಫನ್ ಮಾಡಿ ಮುಸ್ರೆ ಕಸ್ರೆ ಎಲ್ಲ ಮುಗಿಸಿ ಫ್ರೆಂಡ್ಸ್, ಅಕ್ಕಿ ಎಲ್ಲ ಫುಲ್ ಖಾಲಿ ಆಗಿಬಿಟ್ಟಿತ್ತು. ಇದು ಡಿಪೋಲ್ ಕೊಟ್ಟಿರೋ ಅಕ್ಕಿ. ತುಂಬ ದಿನ ಕ್ಲೀನ್ ಮಾಡ್ಕೊಬೇಕು ಅಂತ ಹಾಗೇ ಇರಲಿಲ್ಲ. ಹಾಗೆ ಮರದಲ್ಲಿ ಹಾಕ್ಕೊಂಡು ಕ್ಲೀನ್ ಮಾಡಿ ಹಾಕ್ತಾಯಿದ್ದೆ. ಅಷ್ಟೆಲ್ಲ ಖಾಲಿ ಆಗಿಬಿಟ್ಟಿತ್ತು. ನೋಡಿ, ಬೆಳಗ್ಗೆಯಿಂದ ಟಿಫನ್ ಮಾಡಿದಾಗಿಂದ ಮಧ್ಯಾಹ್ನದವರೆಗೂ ಅಕ್ಕಿ ಕ್ಲೀನ್ ಮಾಡಿದ್ದೇ ಆಯಿತು. ಒಂದೊಂದು ಸಾರಿ ಅವರು ನಮ್ಮ ಮನೆ ಪಕ್ಕ ಒಬ್ಬರಿದ್ದಾರೆ, ಅವ್ರ ಆಂಟಿ ಕ್ಲೀನ್ ಮಾಡಿಕೊಡ್ತಿದ್ರು. ಅವರು ಇವತ್ತು ಅವ್ರ ಕೈಲಿ ಮಾಡಿಸ್ಕೊಂಡಿಲ್ಲ. ಆಲ್ಮೋಸ್ಟ್ ನಾನೇ ಮಾಡೋದು. ತುಂಬ ಕೆಲಸ ಇದೆ ಅನ್ನೋ ಥರ ಏನಾದರೂ ಇದ್ದರೆ ಅವ್ರ ಕೈಲಿ ಮಾಡಿಸ್ಕೊತೀನಿ ಅಷ್ಟೇ. ಯಾವಾಗಲೂ ತುಂಬ ರೇರ್ ಆ ಥರ ಮಾಡಿಸ್ಕೊಳ್ಳೋದು. ವರ್ಷಕ್ಕೆ 1 ಸಾರಿನೋ 2 ಸಾರಿನೋ ನಾನೇ ಫ್ರೀ ಮಾಡಿಕೊಂಡು ಎಷ್ಟೇ ಕಷ್ಟ ಆಗಲಿ ಮಾಡ್ಕೊಂಬಿಡ್ತೀನಿ. ಅವರು ಏನೂ ಫ್ರೀಯಾಗಿ ಬರಲ್ವಲ್ಲ, ಅವ್ರಿಗೂ ಕೊಡಬೇಕು. ಸ್ವಲ್ಪ ಹೊತ್ತು ಬಂದರೂ ಅವ್ರಿಗೆ ಒಂದು ದಿನದ ಲೆಕ್ಕ ಥರ ಅವ್ರಿಗೆ ಕೇಳ್ತಾರೆ. ಹಂಗಾಗಿ ಎಲ್ಲ ಕೆಲಸ ನಾನೇ ಮಾಡ್ಕೊಂಬಿಡ್ತೀನಿ. ಇನ್ನು ನಮ್ಮ ಮನೆಯವ್ರು ಬಂದರು. ಅವರು ಸ್ವಲ್ಪ ಏನಪ್ಪ ಸೌತೆಕಾಯಿ, ಬೆಳ್ಳುಳ್ಳಿ ಮತ್ತು ಬಜ್ಜಿ ಮೆಣಸಿನ್ಕಾಯಿ ಎಲ್ಲ ತಂದರು. ಸಂಜೆ ಬಜ್ಜಿ ಹಾಕು ಅಂತ ಹೇಳ್ಬಿಟ್ಟು. ಹಾಗೆ ಬೆಳ್ಳುಳ್ಳಿ ಖಾಲಿಯಾಗಿತ್ತು, ಬೆಳ್ಳುಳ್ಳಿನ ತರಿಸ್ಕೊಂಡಿದ್ದೆ. ಫ್ರೆಂಡ್ಸ್, ಇದು ಮೊನ್ನೆ ಜಾತ್ರೆಗೆ ಹೋಗಿದ್ದೆ ಅಲ್ವಾ, ಆಗ ನನ್ನ ಫ್ರೆಂಡ್ ಪದ್ಮ ತೊಗೊಂಬಂದು ಕೊಟ್ಟಿದ್ದು ಗ್ರೇಪ್ಸು ಇನ್ನೂ ಇದೆ. ಅದನ್ನು ಉಪ್ಪು ನೀರಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೀನಿ, ತಿನ್ನೋರು ತಿನ್ನಲಿ ಅಂತ, ನೊಣ ಹೋಗುತ್ತೆ ಅಂತ ಈ ಥರ ಬುಟ್ಟಿ ಹಾಕಿ ಮೆಶ್ ಬುಟ್ಟಿ ಹಾಕಿ ಇಟ್ಟಿದ್ದೀನಿ. ಇನ್ನು ನೆನ್ನೆ ಏನು ಇಡ್ಲಿ ಮಾಡಿದ್ದೆ, ಅದಿನ್ನೂ ಸ್ವಲ್ಪ ಬ್ಯಾಟರ್ ಇತ್ತು. ಅದಕ್ಕೆ ಈಗ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಸಾಂಬಾರಿದೆ, ದೋಸೆ ಜೊತೆ ತಿಂತಾರೆ ಅಂತ ಅದು ಈ ದೋಸೆನ ಹಾಕ್ಕೊಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ. ಅಕ್ಕಿ ಎಲ್ಲ ಜಡಿ ಹಿಡಿದು ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಗ್ಬಿಡ್ತು. ಇಲ್ಲಪ್ಪ, ಕುತ್ತಿಗೆ ಎಲ್ಲ ನೋವು ಬರುತ್ತೆ, ಸೊಂಟ ಎಲ್ಲ ನೋವು ಬರುತ್ತೆ. ಅಷ್ಟೆಲ್ಲ ಮಾಡೋಷ್ಟರಲ್ಲಿ ಎಷ್ಟಪ್ಪ ಅಂದರೆ ಒಂದು ಸಾರಿ ಒಂದು 30-50 ಆ ಥರ ಒಂದು 30-40 kg ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹಂಗಾಗಿ ಅಷ್ಟೆಲ್ಲ ಮಾಡಿ ಜಡಿ ಹಿಡಿದು ಒಬ್ಬಳೇ ಎಲ್ಲ ಕ್ಲೀನ್ ಮಾಡಬೇಕಲ್ವ, ಅದಕ್ಕೆ ಸ್ವಲ್ಪ ಕಷ್ಟನೇ ಅಂತ ಅನಿಸ್ತು. ನಿನ್ನೆ ನನ್ನ ಫ್ರೆಂಡ್ ಸೌಭಾಗ್ಯ ಸೊಪ್ಪು ಕಳಿಸಿದ್ಲು ಮೊನ್ನೆ, ಅದನ್ನು ಬಸ್ಸಾರು ಮಾಡಿದ್ದೆ ನೋಡಿ. ಅದ್ರ ಜೊತೆನೇ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಇನ್ನೆಲ್ಲ ಆಗೋಷ್ಟರಲ್ಲಿ ಟೀ ಟೈಮೇ ಆಯಿತು. ಟೀನು ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಮೊನ್ನೆ ಯಾವಾಗಲೂ ತಂದಿದ್ದು ಜೋಳ ಇನ್ನೂ ಹಾಗೆ ಇಟ್ಟಿದ್ದೆ, ಅದನ್ನೇ ಇವತ್ತು ಬೇಯಿಸೋಣ ಅಂತ ಬೇಯಿಸ್ತಾ ಇದ್ದೀನಿ. ಹಾಗೆ 2 ಬೇಯಿಸಿದ್ರೆ ಸಾಕು, ತಿನ್ನಲ್ಲ ಅಂತ ಒಂದನ್ನು ಹಾಗೆ ಇಟ್ಟು 2 ಬೇಯಿಸಿದೆ. ಇದು ಲಾಸ್ಟ್ ವೀಕ್ ತಂದಿದ್ದು. 3 ಜೋಳನ ಬೇಯಿಸಿದ್ದೆ, 3 ಹಾಗೆ ಇಟ್ಟಿದ್ದೆ. ಬೇಯಿಸೇ ಇರಲಿಲ್ಲ, ಅದಕ್ಕೆ ಬೇಯಿಸೋದಕ್ಕೆ ಟೈಮೇ ಬರಲಿಲ್ಲ. ಅಂದರೆ ಸಂಜೆ ಲೇಟಾಗಿ ಬರ್ತಾರಲ್ವ ನಮ್ಮ ಮನೆಯವರೆಲ್ಲ, ಹಂಗಾಗಿ ಊಟದ ಟೈಮ್ ಆಗಿರುತ್ತೆ. ಈಗ ಜೋಳ ತಿಂದರೆ ಮತ್ತೆ ಊಟ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ಥರ ಏನಾದರೂ ಮಧ್ಯಾಹ್ನನೇ ಎಲ್ಲರೂ ಮನೆಯಲ್ಲಿದ್ದರೆ ಈ ಥರ ಮಾಡ್ಕೊತೀನಿ ಅಷ್ಟೇ. ಇಲ್ಲಾಂದರೆ ಏನು. ಸ್ವೀಟ್ ಕಾರ್ನ್ ಇದು. 2 ಜೋಳನ ಬಿಡಿಸ್ಕೊಂಡು ಇನ್ನೊಂದು ಹಾಗೆ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ. ಇನ್ನು ಅದಕ್ಕೆ ಯಾವಾಗ ಟೈಮ್ ಬರುತ್ತೋ ಗೊತ್ತಿಲ್ಲ ಬೇಯಿಸೋದಕ್ಕೆ. ನೋಡಿ, ಫ್ರಿಜ್ಜಲ್ಲೆಲ್ಲ ಸೊಪ್ಪು, ಟೊಮೆಟೊ ಎಲ್ಲ ತರಕಾರಿ ಎಲ್ಲ ತುಂಬಿದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಕೊಟ್ಟಿದ್ರಲ್ವ ಗ್ರೇಪ್ಸು ಎಲ್ಲ ತುಂಬಿದ್ದೀನಿ. ಸೊಪ್ಪಂತೂ ತುಂಬಾ ಕೊಟ್ಟಿದ್ಲು. ತುಂಬ ದೊಡ್ಡದಿತ್ತು ಜೋಳ ಅಂತ ಅದನ್ನು 2 ಭಾಗ ಮಾಡಿ ಇಡ್ತಾಯಿದ್ದೀನಿ ಕುಕ್ಕರ್ಗೆ. ಫ್ರೆಂಡ್ಸ್, ಕುಕ್ಕರ್ಗೆ ಹಾಕಿ ಬೇಯಿಸೋದಕ್ಕೆ ಇಟ್ಟನ. ನಾನು ಸ್ವಲ್ಪ ವಿಡಿಯೋ ಎಡಿಟ್ ಮಾಡ್ತಾಯಿದ್ರೆ ಅದನ್ನು ಓಪನ್ ಮಾಡಿದ್ದು, ಅದಕ್ಕೆ ಎಲ್ಲ ಮಸಾಲೆ ಎಲ್ಲ ಹಾಕಿದ್ದು ವಿಡಿಯೋನೇ ಮಾಡಿಲ್ಲ. ಹಾಗೆ ತಿನ್ಬಿಟ್ಟಿದ್ರು. ನನಗೊಂದು ಪೀಸ್ ಮಾಡಿಬಿಟ್ಟು ಹಾಗೆ ತಿನ್ಬಿಟ್ಟಿದ್ರು. ಅದೇನು ವಿಡಿಯೋ ಇಲ್ಲ, ಬೇಯಿಸಿದ್ದು ಮಾತ್ರ ವಿಡಿಯೋ ಇದೆ ಅಷ್ಟೇ. ಹಾಗೆ ಬೇಯಿಸೋದಕ್ಕಿಟ್ಟೆ. ಟೀನೂ ಆಯಿತು. ಟೀನ ಕುಡ್ಕೊಂಡು ಇನ್ನು ಸ್ವಲ್ಪ ಏನೋ ಒಂಥರ ಮೋಡ ಇದೆ. ಮೆಣಸಿನ್ಕಾಯಿ ಬೇರೆ ತಂದಿದ್ರಲ್ವ, ಅದಕ್ಕೆ ಬಜ್ಜಿನ ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟನ್ನು ಪ್ಲೇಟಲ್ಲಿ ಜಡಿ ಮಾಡಿದ್ದೀನಿ. ಅದನ್ನು ಸ್ಪೂನಲ್ಲಿ ಎತ್ತಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಡಲೆ ಹಿಟ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನು ತೊಗೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ, ಸ್ವಲ್ಪ ಅಡುಗೆ ಸೋಡಾನ ಹಾಕಿ, ಅಜ್ವಾನನ್ನು ಸ್ವಲ್ಪ ಕೈಯಲ್ಲಿ ಈ ಥರ ಕ್ರಷ್ ಮಾಡಿ ಹಾಕಿ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರವಾಗಿ ಇರಲಿ ಅಂತ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ನೀರು ಹಾಕ್ಕೊಂಡು ಇಡ್ಲಿ ಬ್ಯಾಟರ್ಗಿಂತ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ, ಅಂದರೆ ನೀರು ಹಾಕಿ ಕಲಿಸ್ಕೊಂಡ್ರೆ ಬಜ್ಜಿ ಬ್ಯಾಟರ್ ರೆಡಿ ಆಯಿತು. ತುಂಬ ತಿಕ್ಕಾಗೂ ಇದನ್ನು ಕಲಿಸ್ಬಾರ್ದು, ಯಾಕೆಂದರೆ ಹಿಟ್ಟು ಜಾಸ್ತಿ ಒಳಗಡೆ ಅದು ಬೇಯಲ್ಲ. ಒಂದೇ ಹದವಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ತಿನ್ನಾಗಿ ಕಲಿಸಿದ್ರು ಅದು ಮೆಣಸಿನ್ಕಾಯಿ ಇಟ್ಕೊಳ್ಳಲ್ಲ, ಜಾರ್ಕೊಂಡು ಹೋಗ್ತಾ ಇರುತ್ತೆ ಹಿಟ್ಟು. ಹಾಗಾಗಿ ಒಂದೇ ಹದವಾಗಿ ಕಲಿಸ್ಕೊಬೇಕು. ಇಡ್ಲಿ ಬ್ಯಾಟರ್ ಇರುತ್ತಲ್ವ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸಿದ್ರೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇರುತ್ತೆ. ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಇದು ಕರೆಕ್ಟಾಗಿ ಇದೆ, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಇನ್ನು ಈ ಬ್ಯಾಟರನ್ನು ಸ್ವಲ್ಪ ಒಂದು ದೊಡ್ಡ ಸೈಜ್ ಲೋಟಾಗೋ ಅಥವಾ ವಾಟರ್ ಬಾಟಲ್ ಯಾವುದಾದ್ರೂ ಇದ್ರೆ ಕಟ್ ಮಾಡಿಕೊಂಡು ಅದರೊಳಗಡೆ ಹಾಕಿ ಡಿಪ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ನಾನು ಆ ಥರ ಏನೂ ಮಾಡ್ತಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಇನ್ನು ಮೆಣಸಿನ್ಕಾಯಿನ ಸ್ವಲ್ಪ ಉಪ್ಪು ನೀರಲ್ಲಿ ವಾಶ್ ಮಾಡಿ ಇಟ್ಟಿದ್ದೀನಿ. ವಾಶ್ ಮಾಡಿಟ್ಬಿಟ್ಟು ಇದು ಮೆಣಸಿನ್ಕಾಯಿನ 2 ಭಾಗ ಮಾಡ್ತಾಯಿದ್ದೀನಿ. ಸ್ವಲ್ಪ ದೊಡ್ಡ ಮೆಣಸಿನ್ಕಾಯಿ ಆದರೆ 4 ಭಾಗ ಮಾಡ್ಕೊಳ್ಳಿ, ಇಲ್ಲಾಂದರೆ 2 ಭಾಗ ಸಾಕಾಗುತ್ತೆ.
ಎಲ್ಲ ಕಟ್ ಮಾಡಿದ್ದಾಯಿತು. ಈಗ ಬಾಣಲಿಯಲ್ಲಿ ಎಣ್ಣೆನ ಹಾಕಿ ಇಟ್ಟಿದ್ದೀನಿ ಕಾಯೋದಕ್ಕೆ. ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿ ಕಾಯಿಸ್ಬಿಟ್ರೆ ಅದು ಬಜ್ಜಿ ಹಾಕಿದ ತಕ್ಷಣ ಕಲರ್ ಬರುತ್ತೆ, ಆದರೆ ಬೆಂದಿರಲ್ಲ. ಅಂದರೆ ಸೀದೋಗಿರೋ ಥರ ಕಲರ್ ಬಂದ್ಬಿಟ್ಟಿರುತ್ತೆ, ಆದರೆ ಅದು ಬೆಂದಿರಲ್ಲ. ಅದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆ ಕಾಯಿಸಿದಾದ್ಮೇಲೆ ಬಜ್ಜಿನ ಅದರೊಳಗಡೆ ಬಿಡಬೇಕು. ಹಸಿ ಎಣ್ಣೆ ಕಾಯೋದಕ್ಕೆ ಮುಂಚೆನೇ ಬಿಡೋದಕ್ಕೆ ಹೋಗಬಾರ್ದು. ಈ ಥರ ಕಟ್ ಮಾಡಿರೋದನ್ನೆಲ್ಲ ನೋಡಿ ಈ ಕಡಲೆ ಹಿಟ್ಟಲ್ಲಿ ಈ ಥರ ಎಲ್ಲ ಡಿಪ್ ಮಾಡಿಬಿಟ್ಟು ಬಿಟ್ಟರೆ ಬಜ್ಜಿ ರೆಡಿ ಆಯಿತು ಫ್ರೆಂಡ್ಸ್. ಬಜ್ಜಿ ಮಾಡಿಕೊಂಡು ತಿಂದ್ಬಿಟ್ಟು ಮತ್ತು ರಾತ್ರಿ ಮಾಡಿದ ಬಸ್ಸಾರು ಇತ್ತಲ್ವ, ಅದಕ್ಕೆ ಸ್ವಲ್ಪ ಮುದ್ದೆ ಅನ್ನ ಮಾಡಿದ್ದೆ ರಾತ್ರಿ ಊಟಕ್ಕೆ. ಪಲ್ಯ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ನೆನ್ನೆನೇ. ಸಾಂಬಾರು ತುಂಬಾ ಚೆನ್ನಾಗಿತ್ತು, ಬಸ್ಸಾರು ಮುದ್ದೆ ಚೆನ್ನಾಗಿರುತ್ತೆ ಅಂತ ಅದೇ ಸಾಂಬಾರಿಗೆ ಇನ್ನು ಬಜ್ಜಿನೂ ಇತ್ತು. ಇನ್ನು ಸಂಜೆನೂ ಅದನ್ನೇ ತಿಂದಿದ್ವಿ. ಇನ್ನು ನೈಟ್ ಊಟಕ್ಕೂ ಅದೇ ಬಿಸಿ ಬಿಸಿ ಹಾಕ್ಕೊಳ್ಳೋಣ ಅಂತ ಸ್ನ್ಯಾಕ್ಸ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಟೀ ಜೊತೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿಂದ್ಬಿಟ್ಟು ಮತ್ತು ಹಾಗೆ ಮೆಣಸಿನ್ಕಾಯಿ ಇನ್ನು ಸ್ವಲ್ಪ ಕಟ್ ಮಾಡಿರೋದು ಹಾಗೆ ಇಟ್ಟಿದ್ದೆ, ರಾತ್ರಿ ಊಟಕ್ಕೆ ಆಗುತ್ತೆ ಅಂತ ಕಟ್ಬಿಟ್ಟು ಬಸ್ಸಾರು ಜೊತೆ ಮುದ್ದೆ ಅನ್ನ ಮಾಡಿ ಊಟ ಮಾಡಿದ್ವಿ. ಎಣ್ಣೆಯಲ್ಲಿ ಹಾಕಾದ್ಮೇಲೆ ಒಂದು 3-4 ನಿಮಿಷ ಆದರೂ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಅದು ನಿಧಾನವಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರೋದು, ಕ್ರಿಸ್ಪಿಯಾಗಿ ಬರೋದು. ನಾವು ಹೈ ಫ್ಲೇಮ್ ಇಟ್ಕೊಂಡು ಬೇಗ ಬೇಗ ಬೇಯಲಿ ಅಂತ ಹಾಕ್ಬಿಟ್ರೆ ಅದು ಸೀದೋಗುತ್ತೆ, ಕಲ್ಲರು ಚೆನ್ನಾಗಿ ಬರೋಲ್ಲ, ಒಂಥರ ಗಟ್ಟಿ ಥರ ಆಗುತ್ತೆ. ತುಂಬ ಪೇಷನ್ಸಿಂದ ಮಾಡಿಕೊಂಡ್ರೆ ಈ ಥರದ್ದು ತುಂಬಾ ಚೆನ್ನಾಗಿ ಬರುತ್ತೆ. ಮಾಡೋದೇ ಉಂಟಲ್ವ, ನಿಧಾನವಾಗಿ ಯಾವುದನ್ನು ಯಾವ ಥರ ಮಾಡಬೇಕು ಆ ಥರ ಮಾಡಿದ್ರೆ ತುಂಬಾ ಟೇಸ್ಟಾಗಿ ಬರುತ್ತೆ. ನೋಡಿ ಕಲ್ಲರು ಅಷ್ಟೇ, ನಾನು ಇದಕ್ಕೆ ಟರ್ಮರಿಕ್ ಪೌಡ್ರ್ ಏನೂ ಹಾಕಿಲ್ಲ, ಹಾಗೆ ಹಾಕಿದ್ದೀನಿ. ಒಂದೊಂದು ಕಡಲೆ ಹಿಟ್ಟು ಕ್ವಾಲಿಟಿ ಚೆನ್ನಾಗಿದ್ದರೆ ಚೆನ್ನಾಗಿ ಬರುತ್ತೆ. ನೀವು ಬೇಕಾದರೆ ನೋಡಿ, ಒಂದೊಂದು ಕಡಲೆ ಹಿಟ್ಟು ಲೂಸ್ ಏನಾದರೂ ತೊಗೊಂಬಂದರೆ ಒಂದೊಂದು ಚೆನ್ನಾಗೇ ಬರೋಲ್ಲ. ನಾವು ಎಷ್ಟೆಲ್ಲ ಇದು ಮಾಡಿದ್ರೂ ಚೆನ್ನಾಗೇ ಬಂದಿರಲ್ಲ. ಬಜ್ಜಿ ಆಗ್ಬೋದು, ಬೋಂಡ ಆಗ್ಬೋದು, ಏನೋ ಒಂಥರ ಗಟ್ಟಿನೇ ಇರುತ್ತೆ. ಅದು ಅಡುಗೆ ಸೋಡಾ ಎಲ್ಲ ಹಾಕಿ ಮಾಡಿದ್ರೂ ಕೂಡ ಏನೋ ಒಂಥರ ಗಟ್ಟಿನೇ ಇರುತ್ತೆ. ಕಡಲೆ ಹಿಟ್ಟು ಕ್ವಾಲಿಟಿ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ತಿಂದರೆ ಇನ್ನೂ ಸ್ವಲ್ಪ ಟೇಸ್ಟಾಗಿ ಬೇಕು ಅಂದರೆ ಹಾಗೆ ಆದರೂ ತಿನ್ಬೋದು. ಇನ್ನೂ ಸ್ವಲ್ಪ ಟೇಸ್ಟಾಗಿ ಬೇಕು ಅಂದರೆ ನೋಡಿ, ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕ್ಯಾರೆಟು ತುರಿದು ಇಟ್ಕೊಂಡಿದ್ದೀನಿ, ಸ್ವಲ್ಪ ದೊಡ್ಡದಾಗೆ ತುರಿದು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಬಜ್ಜಿನ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದರೊಳಗಡೆ ಫಿಲ್ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ಅಲ್ವಾ. ತಿಂದಿರಲ್ಲ ಅಂತ ಹೇಳ್ತಾ ಇಲ್ಲ, ತಿಂದಿರ್ತೀರಲ್ವ ನೀವು. ಈರುಳ್ಳಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ನಾನು ಇದಕ್ಕೆ ಖಾರದ ಪುಡಿ ಏನೂ ಹಾಕಿಲ್ಲ, ಮೆಣಸಿನ್ಕಾಯಿ ಸ್ವಲ್ಪ ಖಾರವಾಗಿರುತ್ತೆ ಅಂತ ಖಾರದ ಪುಡಿ ಏನೂ ಹಾಕಿಲ್ಲ. ಈರುಳ್ಳಿ ಕ್ಯಾರೆಟ್ಗೆ ಸ್ವಲ್ಪ ಉಪ್ಪು ಮಾತ್ರ ಹಾಕಿದ್ದೀನಿ ಅಷ್ಟೇ. ಇಲ್ಲ ಫಸ್ಟ್ ಟೈಮ್ ಮೆಣಸಿನ್ಕಾಯಿ ಎಲ್ಲ ಈ ಥರ ಫಿಲ್ ಮಾಡಿಬಿಟ್ಟು ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಆದರೂ ಹಾಕ್ಬೋದು. ಇಲ್ಲ ಈ ಥರ ಬಜ್ಜಿ ಮಾಡಿಬಿಟ್ಟು ಆಮೇಲೆ ಈ ಥರ ಇದಕ್ಕೆಲ್ಲ ಫಿಲ್ ಮಾಡಿ ತಿಂದರೂ ತುಂಬಾ ಚೆನ್ನಾಗಿರುತ್ತೆ. ಟೀ ಜೊತೆ ಅಂತೂ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಈ ಥರ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನನಗಿದು ಫೇವ್ರೆಟ್ಟು. ಚಿತ್ರಾನ್ನ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ನನ್ನ ಫೇವ್ರೆಟ್ಟು. ನನಗಂತೂ ಇದು ಹೊಟ್ಟೆ ತುಂಬ ತಿಂದ್ಬಿಡ್ತೀನಿ ನಾನು ಇದನ್ನೇ. ಈ ನಡುವೆ ಅಂತೂ ಏನೂ ಬಜ್ಜಿ ಬೋಂಡ ವಡೆ ಆ ಥರ ಮಾಡ್ತಾನೇ ಇಲ್ಲ ಫ್ರೆಂಡ್ಸ್. ನನಗಂತೂ ಸ್ವಲ್ಪ ಕೆಲಸ ಇರುತ್ತೆ ಅಂತ ಮಾಡ್ತಾನೇ ಇಲ್ಲ ಈ ನಡುವೆ ಅಂತೂ. ಇಲ್ಲ ಅಂದರೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಾರಿ ಆದರೂ ಮಾಡಿರ್ತಿದ್ದೆ. ಎಷ್ಟು ಬಜ್ಜಿ ಬೇಕೋ ಅಷ್ಟಕ್ಕೂ ನೋಡಿ ಈ ಥರ ಫಿಲ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಇನ್ನೂ ಒಂಥರ ನೋಡಿ, ಇದೇ ಬಜ್ಜಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿದ್ದೆ ಅಲ್ವಾ, ಅದ್ರ ಜೊತೆನೇ ಹಾಕಿ ಮಿಕ್ಸ್ ಮಾಡಿ ಕೂಡ ತಿನ್ಬೋದು. ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಬೋದು. ನಮ್ಗೆ ಯಾವ್ದು ಇಷ್ಟನೋ ಆ ಥರ ಮಾಡ್ಕೊಳ್ಬೋದು. ನನಗೆ 2 ಇಷ್ಟ, ನಾನು 2 ಥರ ಮಾಡಿದ್ದೆ. ಇದು ಅಂದರೆ ಟೀ ಜೊತೆ ಅದು ಉದ್ದುದ್ದ ಬಜ್ಜಿ ಮಾಡಿದ್ದೆ. ಇದು ಮುದ್ದೆ ಜೊತೆ ಸಾಂಬಾರಿಗೆ ಈ ಥರ ಪಲ್ಯ ಥರ ಇರಲಿ ಅಂತ ಈ ಥರ ಕಟ್ ಮಾಡಿಬಿಟ್ಟು ಈರುಳ್ಳಿ ಕ್ಯಾರೆಟು ಮತ್ತು ಕೊತ್ತಂಬರಿ ಜೊತೆ ಇದನ್ನು ಮಿಕ್ಸ್ ಮಾಡಿದ್ದೆ. ಪಲ್ಯ ಥರನೇ ಇರುತ್ತೆ ಅಂತ ನಾನು ಈ ಥರ ಮಾಡಿದೆ. ಫ್ರೆಂಡ್ಸ್, ಇದಾಗಿತ್ತು ಫ್ರೆಂಡ್ಸ್ ಮಂಗಳವಾರದ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.